ದರ್ಶನ್ ರಾಜ್ಯಾತಿಥ್ಯದಿಂದ ಸರ್ಕಾರಕ್ಕೆ ಮುಜುಗರ. ಬಳ್ಳಾರಿ ಜೈಲಿಗೆ ಈಗ ದರ್ಶನ್ ಶಿಫ್ಟ್ ಆಗೋದು ಗ್ಯಾರಂಟಿನ. ಸಿಎಂಗೆ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಜೈಲು ಒಪ್ಪಿಗೆ ಕೊಟ್ಟ ನಂತರ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ ನ ಎಲ್ಲ 17 ಆರೋಪಿಗಳ ಶಿಫ್ಟ್ಗೆ ಈಗ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಕೂಡ ಪರಪ್ಪನಗರ ಜೈಲಿನಿಂದ ಶಿಫ್ಟ್ ಆಗೋದು. ದರ್ಶನ್ ರಾಜ್ಯಾತಿಥ್ಯದಿಂದ ಸರ್ಕಾರಕ್ಕೆ ಮುಜುಗರ ತಪ್ಪಿಸ್ಕೊಳ್ಳೋದು, ನೀವು ಶಿಫ್ಟ್ ಮಾಡೋದ್ರಿಂದ ಅದು ಮುಜುಗರ ತಪ್ಪು ಹೋಗುತ್ತೆ ಅಂತಲ್ಲ, ಇಲ್ಲೇ ಆ ರೀತಿಯಾಗಿ ಆಗದೆ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ. ಬಳ್ಳಾರಿಯಲ್ಲಿ ಇನ್ನು ಯಾವ ರೀತಿಯಲ್ಲಿ ವ್ಯವಸ್ಥೆ ಇರುತ್ತೋ ಯಾರಿಗ್ ಗೊತ್ತು. ಅಲ್ಲಿ ಎಂತೆಂಥ ಕ್ರಿಮಿನಲ್ಸ್ಗಳು ಇರ್ತಾರೋ. ಇಲ್ಲಿ ರೌಡಿ ಶೀಟರ್ಗಳಿದ್ರೆ ಅಲ್ಲಿ ಇದಕ್ಕಿಂತಲೂ ದೊಡ್ಡ ದೊಡ್ಡ ಕದಿಮರಿದಾರೆ ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಸರ್ಕಾರಕ್ಕೆ ಫೈನಲಿ ಈಗ ಬದಲಾವಣೆ ಮಾಡಲೇಬೇಕು, ಇವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಾಗಿದೆಯಾ? ಇಲ್ಲೇ ನಾವು ಸರಿಪಡಿಸ್ತೀವಿ, ಇಲ್ಲೇ ಸರಿಯಾಗಿ ಅವ್ರನ್ನ ನೋಡ್ಕೊಳ್ತೀವಿ, ಯಾವ ರೀತಿಯಾಗಿ ಇರಬೇಕು ಆ ರೀತಿಯಾಗಿ ಇರೋ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇವ್ರಿಗೆ ಇದ್ದಂಗಿಲ್ಲ, ಶಿಫ್ಟ್ ಮಾಡೋಣ ಅಂತನಾ? ಅರುಣ್, ಹೌದು. ಯಾಕೆಂದ್ರೆ ಸರ್ಕಾರಕ್ಕೆ ಈ ಒಂದು ಪ್ರಕರಣದಿಂದ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿದೆ. ಸದ್ಯಕ್ಕೆ ಅದನ್ನ ತಪ್ಪಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆನೇ ಸಿಎಂ ಸಿದ್ದರಾಮಯ್ಯನವರು ದರ್ಶನ್ ಸೇರಿದಂತೆ ಯಾರೆಲ್ಲ ಕೊಲೆ ಆರೋಪಿಗಳಿದ್ದಾರೆ ಅವರನ್ನ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು, ಡಿಜಿಐಜಿ ಅಲೋಕ್ ಮೋಹನ್ ಅವರು ಮತ್ತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸಿಎಂ ಅವರ ಜೊತೆ ಸುದೀರ್ಘವಾದಂತಹ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ದರ್ಶನ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ಗ ಗಮನಕ್ಕೆ ತಂದು ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮತ್ತಷ್ಟು ಮಾಹಿತಿಗಳನ್ನು ಅಧಿಕಾರಿಗಳಿಗೆ ನೀಡಿ ಯಾರು ದರ್ಶನ್ ಸೇರಿದಂತೆ ಯಾರು ಬೇರೆ 17 ಜನ ಆರೋಪಿಗಳಿದ್ದಾರೆ ಅವರನ್ನು ಕೂಡ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ದರ್ಶನ್ ಜೊತೆಗೆ ಅವ್ರ ಜೊತೆ ಇದ್ದಂತ ಬೇರೆ 17 ಜನ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಈಗ ಕೋರ್ಟ್ನ ಆದೇಶವನ್ನ ಪಡಿಬೇಕಾಗುತ್ತೆ, ಅವರಿಗೆ ಅನುಮತಿಯನ್ನ ಪಡಿಬೇಕಾಗುತ್ತೆ. ಸಿಎಂ ಅವರ ಬಳಿ ಕೊಟ್ಟಿರುವಂತಹ ಮಾಹಿತಿ ಮತ್ತೆ ಅಲ್ಲಿನ ಅನುಮತಿಯನ್ನ ಪಡ್ಕೊಂಡು ಅಂತಿಮವಾಗಿ ದರ್ಶನ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ 17 ಜನ ಮಿಕ್ಕ ಆರೋಪಿಗಳನ್ನ ಬೇರೆ ಬೇರೆಗೆ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಯನ್ನ ಗೃಹ ಇಲಾಖೆ ತೆಗೆದುಕೊಳ್ತಿದೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.